ಹರಿ ಓಂ ಎಲ್ಲರಿಗೂ. ಈಗ 55ನೇ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಜೀವೋ ವಿನಯಿತಾ ಸಾಕ್ಷಿ, ಜೀವೋ ವಿನಯಿತಾ ಸಾಕ್ಷಿ, ಮುಕುಂದೋ ಮಿತ ವಿಕ್ರಮಃ. ಇಲ್ಲೂ ಅಷ್ಟೇ, ಮುಕುಂದೋ ಆದಮೇಲೆ ಅಮಿತ ವಿಕ್ರಮಃ ಅಂತ ಬರುತ್ತೆ. ಆದರೆ ಅಲ್ಲಿ ಆ ಸೇರಿಸಿದ್ರೆ ಛಂದಸ್ಸು ಲೋಪ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಮುಕುಂದೋ ಮಿತ ವಿಕ್ರಮಃ ಅಂತ ನಾವು ಹೇಳ್ತೀವಿ. ಓಕೆನಾ? ಮುಕುಂದೋ ಮಿತ ವಿಕ್ರಮಃ, ಮುಕುಂದೋ ಮಿತ ವಿಕ್ರಮಃ, ಅಂಭೋ ನಿಧಿರನಂತಾತ್ಮ, ಅಂಭೋ ನಿಧಿರನಂತಾತ್ಮ, ಮಹೋದಧಿಶಯೋಂತಕಃ, ಮಹೋದಧಿಶಯೋಂತಕಃ. ಇಲ್ಲೂ ಅಷ್ಟೇ, ಮಹೋದಧಿ ಆದಮೇಲೆ ಶಯೋ ಆದಮೇಲೆ ಅವಗ್ರಹ ಬರುತ್ತೆ. ಅಲ್ಲಿ ಎಸ್ ಅವಗ್ರಹ ಬಂದಾಗ ಸ್ವಲ್ಪ ಡ್ರ್ಯಾಗ್ ಮಾಡಬೇಕು ಅಷ್ಟೇ. ಓಕೆನಾ? ಈಗ ಲೈನ್ ಬೈ ಲೈನ್ ಹೇಳೋಣ. ಜೀವೋ ವಿನಯಿತಾ ಸಾಕ್ಷಿ, ಮುಕುಂದೋ ಮಿತ ವಿಕ್ರಮಃ, ಜೀವೋ ವಿನಯಿತಾ ಸಾಕ್ಷಿ, ಮುಕುಂದೋ ಮಿತ ವಿಕ್ರಮಃ, ಅಂಭೋ ನಿಧಿರನಂತಾತ್ಮ, ಮಹೋದಧಿಶಯೋಂತಕಃ, ಅಂಭೋ ನಿಧಿರನಂತಾತ್ಮ, ಮಹೋದಧಿಶಯೋಂತಕಃ. ಈಗ ಫುಲ್ ಶ್ಲೋಕ ಟ್ರೈ ಮಾಡೋಣ. ಜೀವೋ ವಿನಯಿತಾ ಸಾಕ್ಷಿ, ಮುಕುಂದೋ ಮಿತ ವಿಕ್ರಮಃ, ಅಂಭೋ ನಿಧಿರನಂತಾತ್ಮ, ಮಹೋದಧಿಶಯೋಂತಕಃ. ಇನ್ನೊಂದ್ಸಲ ಫುಲ್ ಶ್ಲೋಕ. ಜೀವೋ ವಿನಯಿತಾ ಸಾಕ್ಷಿ, ಮುಕುಂದೋ ಮಿತ ವಿಕ್ರಮಃ, ಅಂಭೋ ನಿಧಿರನಂತಾತ್ಮ, ಮಹೋದಧಿಶಯೋಂತಕಃ. ಈಗ 56ನೇ ಶ್ಲೋಕ. ಈಸಿ ಇದೆ, ಸ್ವಲ್ಪ ಗಮನ ಕೊಡಬೇಕು ಅಷ್ಟೆ. ಅಜೋ ಮಹಾರ್ಹ ಸ್ವಾಭಾವ್ಯೋ, ಅಜೋ ಮಹಾರ್ಹ ಸ್ವಾಭಾವ್ಯೋ, ಜಿತಾಮಿತ್ರಃ ಪ್ರಮೋದನಃ, ಜಿತಾಮಿತ್ರಃ ಪ್ರಮೋದನಃ, ಆನಂದೋ ನಂದನೋ ನಂದಸ್, ಆನಂದೋ ನಂದನೋ ನಂದಸ್, ಸತ್ಯಧರ್ಮಾ ತ್ರಿವಿಕ್ರಮಃ, ಸತ್ಯಧರ್ಮಾ ತ್ರಿವಿಕ್ರಮಃ. ಈಗ ಲೈನ್ ಬೈ ಲೈನ್ ಹೇಳೋಣ. ಅಜೋ ಮಹಾರ್ಹ ಸ್ವಾಭಾವ್ಯೋ, ಜಿತಾಮಿತ್ರಃ ಪ್ರಮೋದನಃ, ಅಜೋ ಮಹಾರ್ಹ ಸ್ವಾಭಾವ್ಯೋ, ಜಿತಾಮಿತ್ರಃ ಪ್ರಮೋದನಃ, ಆನಂದೋ ನಂದನೋ ನಂದಸ್, ಸತ್ಯಧರ್ಮಾ ತ್ರಿವಿಕ್ರಮಃ, ಆನಂದೋ ನಂದನೋ ನಂದಸ್, ಸತ್ಯಧರ್ಮಾ ತ್ರಿವಿಕ್ರಮಃ. ಈಗ ಫುಲ್ ಶ್ಲೋಕ. ಅಜೋ ಮಹಾರ್ಹ ಸ್ವಾಭಾವ್ಯೋ, ಜಿತಾಮಿತ್ರಃ ಪ್ರಮೋದನಃ, ಆನಂದೋ ನಂದನೋ ನಂದಸ್, ಸತ್ಯಧರ್ಮಾ ತ್ರಿವಿಕ್ರಮಃ, ಅಜೋ ಮಹಾರ್ಹ ಸ್ವಾಭಾವ್ಯೋ, ಜಿತಾಮಿತ್ರಃ ಪ್ರಮೋದನಃ, ಆನಂದೋ ನಂದನೋ ನಂದಸ್, ಸತ್ಯಧರ್ಮಾ ತ್ರಿವಿಕ್ರಮಃ. ಹರಿ ಓಂ ಎಲ್ಲರಿಗೂ. ಥ್ಯಾಂಕ್ ಯು.